ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನವಪಂಚಮ ರಾಜಯೋಗದಿಂದ ಶನಿದೇವನ ಕೃಪೆಯಿಂದ ಈ ರಾಶಿಯವರ ಲಕ್ ಫುಲ್ ಚೇಂಜ್ ಆಗಲಿದೆ. ಶನಿಯಿಂದ ಸಕ್ಸಸ್ ಗ್ಯಾರಂಟಿ ಆಗಲಿದೆ. ಹೌದು ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರು ಮತ್ತು ಶನಿ ನವಪಂಚಮ ಯೋಗವನ್ನ ಈ ರಾಶಿಯವರು ಅದೃಷ್ಟವನ್ನ ಪಡೆದುಕೊಳ್ಳಲಿದ್ದಾರೆ. ಹಾಗಾದರೆ ಈ ರಾಶಿಗಳು ಯಾವುವು ಎಂಬುದನ್ನು ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೌದು ವೀಕ್ಷಕರೇ, ಕೆಲವು ರಾಶಿಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗ್ತಾ ಇದೆ. ಅದರಲ್ಲೂ ಶನಿವಾರವಾದ ಇಂದಿನಿಂದ ಈ ರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅತಿಯಾದ ಪ್ರಗತಿಗಳು ಬರ್ತಾ ಇದೆ. ಆದ್ದರಿಂದ ಈ ಅದೃಷ್ಟದ ರಾಶಿಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಉದ್ಯೋಗಿಗಳಿಗೆ ಹೊಸ ಜವಾಬ್ದಾರಿಯ ಜೊತೆಗೆ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಹಕಾರ ಇರುತ್ತೆ. ವಿವಾಹಿತರಿಗೆ ಸಂಗಾತಿಯಿಂದ ಪ್ರೀತಿ ಮತ್ತು ಬೆಂಬಲ ಸಿಗಲಿದೆ. ಇದರಿಂದ ಅವರ ಅದೃಷ್ಟವೇ ಬದಲಾಗಿ ಹೋಗಲಿದೆ. ಇನ್ನು ಶನಿಯು 5ನೇ ಮನೆಯಲ್ಲಿ ಉಳಿಯುವ ಮೂಲಕ ನವಪಂಚಮ ಯೋಗವನ್ನ ಶನಿ ರೂಪಿಸುತ್ತಿದ್ದಾನೆ. ಈ ಶುಭ ಯೋಗದ ನೇರ ಪರಿಣಾಮವು ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ವೃತ್ತಿ ಜೀವನದ ಮೇಲೆ ಸಾಕಷ್ಟು ಲಾಭವನ್ನ ತಂದುಕೊಡಲಿದೆ. ಈ ಸಮಯದಲ್ಲಿ ನೀವು ಇದ್ದಕ್ಕಿದ್ದಂತೆ ಎಲ್ಲಿಂದಲಾದರೂ ದೊಡ್ಡ ಹಣವನ್ನೇ ಪಡೆಯಬಹುದು. ನಿಮ್ಮ ಹಣವು ದೀರ್ಘಕಾಲದವರೆಗೆ ಸಿಲುಕಿಕೊಳ್ಳಬಹುದು. ಆದ್ದರಿಂದ ಯಾರಿಗೂ ಹಣವನ್ನ ಕೊಡಬೇಡಿ. ಇನ್ನು ನವಪಂಚಮ ಯೋಗದಿಂದ ಈ ರಾಶಿಯವರಿಗೆ ಸಕಾರಾತ್ಮಕ ಫಲಿತಾಂಶಗಳು ಸಿಗಲಿದೆ. ಈ ಯೋಗದ ಪರಿಣಾಮದಿಂದ ನಿಮ್ಮ ಸಾಮರ್ಥ್ಯ ಸುಧಾರಿಸೋದ್ರ ಜೊತೆಗೆ ನಿಮ್ಮ ಕೆಲಸಕ್ಕೆ ಅತಿ ಹೆಚ್ಚು ಮೆಚ್ಚುಗೆ ವ್ಯಕ್ತವಾಗುತ್ತೆ. ಕಚೇರಿ ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನ ಗುರುತಿಸಿ ಪ್ರಮೋಷನ್ ಹಾಗೂ ಸಂಬಳವನ್ನ ಹೆಚ್ಚು ಮಾಡುವ ಬಹುತೇಕ ಸಾಧ್ಯತೆಗಳು ಇದೆ. ಆಧ್ಯಾತ್ಮಿಕ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿರುವ ಜನರು ವಿಶೇಷ ಅನುಭವಗಳನ್ನ ಹೊಂದಬಹುದು. ಇವೆಲ್ಲದರ ಜೊತೆಗೆ ಬಹುದಿನಗಳ ಕಾಲದ ಆಸೆಗಳು ಕೂಡ ಈಡೇರುತ್ತೆ. ಹೊಸ ಭರವಸೆಗಳನ್ನು ತರೋದ್ರ ಜೊತೆಗೆ ನೀವು ನಿಮ್ಮ ಸ್ವಂತ ಮನೆಯನ್ನ ಕಟ್ಟುವುದರಲ್ಲಿ ಸಫಲರಾಗುತ್ತೀರಿ. ಇನ್ನು ಬಹಳಷ್ಟು ದಿನಗಳಿಂದ ನೀವು ಒಂದು ಹಣಕ್ಕೆ ಕಾಯುತ್ತಿದ್ದರೆ ಆ ಹಣ ಇದೀಗ ನಿಮ್ಮ ಪ್ರಯತ್ನವೇ ಇಲ್ಲದೆ ನಿಮ್ಮ ಬಳಿ ಬರುತ್ತೆ. ಆರ್ಥಿಕ ಲಾಭದ ಲಕ್ಷಣಗಳು ಹೆಚ್ಚು. ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನ ನೀವು ಪಡೆಯುತ್ತೀರಿ. ನೋಡಿದ್ರಲ್ಲ ವೀಕ್ಷಕರೇ, ನವಪಂಚಮ ಶನಿ ರಾಜಯೋಗದಿಂದಾಗಿ ಈ ರಾಶಿಯವರ ಲಕ್ ಫುಲ್ ಚೇಂಜ್ ಆಗ್ತಾ ಇದೆ. ಹಾಗಾದರೆ ಈ ಅದೃಷ್ಟವಂತ ರಾಶಿಗಳು ಯಾವುವೆಂದರೆ ಮಕರ ರಾಶಿ, ಕುಂಭ ರಾಶಿ, ಮೀನ ರಾಶಿ, ಮೇಷ ರಾಶಿ, ವೃಶ್ಚಿಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.